ಅಧ್ಯಾಯ 5 ಕೃಷಿ ಹಣಕಾಸು. ಪೀಠಿಕೆ. ಹಣಕಾಸು ಎಲ್ಲ ಆರ್ಥಿಕ ಚಟುವಟಿಕೆಗಳ ಜೀವನಾಡಿಯಾಗಿದೆ. ಆರ್ಥಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಉತ್ಪಾದಕರು, ಕೃಷಿಕರು, ಅನುಭೋಗಿಗಳು, ವ್ಯವಹಾರಸ್ಥರಿಗೆಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಹಣಕಾಸಿನ ಅಗತ್ಯವಿರುತ್ತದೆ. ಕೆಲವರಿಗೆ ಹಣಕಾಸು ಉತ್ಪಾದಕ ಅವಶ್ಯಕತೆಗಳಿಗೆ ಬೇಕಾದರೆ ಮತ್ತೆ ಕೆಲವರಿಗೆ ಅನುತ್ಪಾದಕ ಉದ್ದೇಶಗಳಿಗೆ ಬೇಕಾಗುತ್ತದೆ. ಆದ್ದರಿಂದಲೇ ಹಣಕಾಸು ಆರ್ಥಿಕತೆಯ ಅವಿಭಾಜ್ಯ ಅಂಗವಾಗಿ ಉಳಿದುಕೊಂಡಿದೆ. ಗ್ರಾಮೀಣ ಅಭಿವೃದ್ಧಿಯು ಕೃಷಿ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಚಟುವಟಿಕೆಗಳ ಪ್ರಗತಿಯನ್ನು ಅವಲಂಬಿಸಿದೆ. ಅದರಲ್ಲೂ ಕೃಷಿ ವಲಯದ ಅಭಿವೃದ್ಧಿಯು ಹಣಕಾಸಿನ ಸ್ಥಿತಿಗತಿಗಳನ್ನು ಅವಲಂಬಿಸಿದೆ. ಕೃಷಿಯ ಚಟುವಟಿಕೆಯಲ್ಲಿ ಭಾಗವಹಿಸುವ ಬಹುತೇಕ ಸಾಗುವಳಿದಾರರ ಕೃಷಿ ಕಾರ್ಮಿಕರ ಆದಾಯವು ತುಂಬ ಕಡಿಮೆಯಿದ್ದು ಕೇವಲ ಅವರ ಜೀವನ ಅವಶ್ಯಕತೆಗಳನ್ನು ಪೂರೈಸುತ್ತದೆ. ಕೃಷಿಯಲ್ಲಿ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು, ಶಾಶ್ವತವಾದ ಸುಧಾರಣಾ ಕಾರ್ಯಗಳನ್ನು ಕೈಗೊಳ್ಳಲು ಹಾಗೂ ಬೆಳೆ ನಷ್ಟ ಉಂಟಾದಾಗ ತಮ್ಮ ಜೀವನಾವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಹಾಗೂ ಬೆಳೆಯನ್ನು ತೆಗೆಯಲು ವಿವಿಧ ಮೂಲಗಳಿಂದ ಹಣಕಾಸನ್ನು ಆಶಿಸುತ್ತಾರೆ. ಹಾಗಾದರೆ ಕೃಷಿ ಹಣಕಾಸು ಎಂದರೆ ಏನು? ಕೃಷಿ ಹಣಕಾಸಿನ ಅಗತ್ಯತೆ ಏನು? ಕೃಷಿ ಹಣಕಾಸನ್ನು ಒದಗಿಸುವ ಮೂಲಗಳು ಯಾವುವು? ಭಾರತದಲ್ಲಿ ಕೃಷಿ ಹಣಕಾಸಿನ ಸ್ಥಿತಿಗತಿ ಏನು? ಈ ಮೇಲಿನ ಪ್ರಶ್ನೆಗಳಿಗೆ ಉತ್ತರವನ್ನು ಈ ಅಧ್ಯಾಯದ ಅಧ್ಯಯನದಿಂದ ತಿಳಿದುಕೊಳ್ಳಬಹುದು. ಕೃಷಿ ಹಣಕಾಸು. ಕೃಷಿ ಉತ್ಪನ್ನದಲ್ಲಿಯೇ ಬಳಸುವ ಇತರ ಆಧಾನಗಳಿಗಿಂತ ಹಣಕಾಸು ಕೃಷಿಯಲ್ಲಿ ಪ್ರಮುಖ ಆಧಾನವಾಗಿದೆ. ಕೃಷಿ ಹಣಕಾಸು ಎಂಬುದು ಕೃಷಿ ಘಟಕಗಳಿಗೆ ಸಂಬಂಧಿಸಿದ ಹಣಕಾಸು ಸಂಪನ್ಮೂಲಗಳು ಕ್ರೋಢೀಕರಿಸುವುದು ಮತ್ತು ಅದರ ನಿರ್ವಹಣೆಗೆ ಸಂಬಂಧಿಸಿದಂತಾಗಿದೆ. ಸರಳವಾಗಿ ಹೇಳುವುದಾದರೆ ಕೃಷಿ ಹಣಕಾಸು ಎಂಬುದು ಕೃಷಿಯಲ್ಲಿ ಬಂಡವಾಳವನ್ನು ಕ್ರೋಢೀಕರಿಸುವುದು ಮತ್ತು ಬಳಸುವಿಕೆಗೆ ಸಂಬಂಧಿಸವಾಗಿದ್ದು ಅದು ಕೃಷಿ ಹಣಕಾಸಿನ ಪೂರೈಕೆ ಮತ್ತು ಬೇಡಿಕೆಗಳನ್ನು ಅಂದಾಜಿಸುತ್ತದೆ. ಗ್ರಾಮೀಣ ರೈತರು, ಕೃಷಿ ಕಾರ್ಮಿಕರು, ಸಾಗುವಳಿದಾರರು ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳಾಗಿ ಬಳಸುವ ಹಣಕಾಸನ್ನು ಕೃಷಿ ಹಣಕಾಸು ಎಂದು ಕರೆಯಲಾಗುತ್ತದೆ. ಇದನ್ನು ಕೃಷಿ ಸಾಲ ಎಂತಲೂ ಕರೆಯುತ್ತಾರೆ. ಭಾರತವು ಇಡೀ ವಿಶ್ವದಲ್ಲಿಯೇ ಅತ್ಯಧಿಕ ಸಂಖ್ಯೆಯ ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನು ಹೊಂದಿರುವ ದೇಶವಾಗಿದೆ. ಅವರ ಆದಾಯದ ಪ್ರಮುಖ ಮೂಲ ಕೃಷಿ ಚಟುವಟಿಕೆಯಾಗಿದೆ. ಸಾಂಪ್ರದಾಯಿಕ ಕೃಷಿ ಪದ್ಧತಿಯಲ್ಲಿ ಸಾಮಾನ್ಯವಾಗಿ ಲಭ್ಯವಿದ್ದ ಕೃಷಿ ಆಧಾನಗಳನ್ನು ಬಳಸಿ ನಡೆಸುತ್ತಿದ್ದರಿಂದ ಅಷ್ಟಾಗಿ ಬಾಹ್ಯ ಹಣಕಾಸಿನ ಅಗತ್ಯತೆ ಇರಲಿಲ್ಲ. ಆದರೆ ಆಧುನಿಕ ಕೃಷಿಯು ವಾಣಿಜ್ಯೀಕರಣಗೊಂಡು ಹೊಸ ತಂತ್ರಜ್ಞಾನ ಮತ್ತು ಆಧುನಿಕ ಕೃಷಿ ಉಪಕರಣಗಳ ಬಳಕೆ ಹೆಚ್ಚಳದಿಂದಾಗಿ ಬಾಹ್ಯ ಹಣಕಾಸಿನ ಅಗತ್ಯತೆಯನ್ನು ಹೆಚ್ಚಿಸಿದೆ. ಕೃಷಿಯಲ್ಲಿ ಹಣಕಾಸಿನ ಬೇಡಿಕೆಯು ಹಲವಾರು ಉದ್ದೇಶಗಳಿಗಾಗಿ ಇರಬಹುದಾಗಿದ್ದು ಅಂತಹ ಉದ್ದೇಶಗಳು ಕೃಷಿಯ ಹಣಕಾಸಿನ ಅಗತ್ಯತೆಯನ್ನು ತಿಳಿಸುತ್ತವೆ. ಅಂತಹ ಪ್ರಮುಖ ಅವಶ್ಯಕತೆಗಳೇನೆಂದರೆ: 1. ಕೃಷಿಯ ಭೂಮಿಯ ಅಭಿವೃದ್ಧಿ. ಕೃಷಿ ಭೂಮಿಯನ್ನು ಅಭಿವೃದ್ಧಿಪಡಿಸುವುದು ಕೃಷಿ ಹಣಕಾಸಿನ ಪ್ರಮುಖ ಉದ್ದೇಶವಾಗಿದೆ. ಬಾವಿಗಳ ನಿರ್ಮಾಣ, ಕೊಳವೆ ಬಾವಿ ಕೊರೆಸುವುದು, ಕೃಷಿ ಹೊಂಡಗಳ ನಿರ್ಮಾಣ ಮುಂತಾದ ಚಟುವಟಿಕೆಗಳನ್ನು ಒಳಗೊಂಡಿದೆ. ಇದು ಲಭ್ಯವಿರುವ ಭೂಮಿಯನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. 2. ಹಣ ಪಾವತಿ. ರೈತರು ಭೂಮಿಗೆ ಗೇಣಿಯನ್ನು, ಕೃಷಿ ಕಾರ್ಮಿಕರಿಗೆ ಕೂಲಿಯನ್ನು ಪಾವತಿಸಲು ಹಾಗೂ ಇತರ ದೈನಂದಿನ ವೆಚ್ಚಗಳನ್ನು ಭರಿಸಲು ಹಣಕಾಸಿನ ಅಗತ್ಯತೆ ಇರುತ್ತದೆ. ಕೃಷಿ ಉತ್ಪಾದಕತೆಯ ಹೆಚ್ಚಳ. ಕೃಷಿ ಉತ್ಪಾದಕತೆಯು ಕೃಷಿಯಲ್ಲಿ ಹೂಡುವಳಿಯಾಗಿ ಬಳಸಲಾಗುವ ಉತ್ತಮ ಸುಧಾರಿತ ಬೀಜಗಳು, ರಸಗೊಬ್ಬರಗಳು, ಕ್ರಿಮಿನಾಶಕಗಳು, ನೀರಾವರಿ ಮತ್ತು ಇಂಧನ ಸೌಲಭ್ಯಗಳ ಸಮರ್ಪಕ ಬಳಕೆಯನ್ನು ಅವಲಂಬಿಸಿರುತ್ತದೆ. ಇವುಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲು ಹೆಚ್ಚಿನ ಪ್ರಮಾಣದ ಹಣಕಾಸಿನ ಅಗತ್ಯವಿರುತ್ತದೆ. 4. ಕೃಷಿ ಸಲಕರಣೆಗಳು. ಕೃಷಿ ಚಟುವಟಿಕೆಯನ್ನು ಸಮರ್ಥವಾಗಿ ನಿರ್ವಹಿಸಲು ಅಗತ್ಯವಿರುವ ನೇಗಿಲು, ಯಂತ್ರಗಳು, ಟ್ರ್ಯಾಕ್ಟರ್ ಮುಂತಾದ ಸಲಕರಣೆಗಳನ್ನು ಕೊಂಡುಕೊಳ್ಳಲು ಕೃಷಿ ಹಣಕಾಸಿನ ಅಗತ್ಯವಿರುತ್ತದೆ. 5. ನೈಸರ್ಗಿಕ ಅಂಶಗಳು. ಭಾರತದ ಬಹುತೇಕ ಸಾಗುವಳಿ ಭೂಮಿಯು ಮಳೆಯಾಶ್ರಿತವಾಗಿದೆ. ಬರಗಾಲ, ಪ್ರವಾಹ, ಬೆಳೆ ರೋಗ ಇತ್ಯಾದಿಗಳು ಕೃಷಿಯಲ್ಲಿ ನಿರಂತರವಾಗಿ ಕಂಡುಬರುತ್ತಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕುತ್ತಾರೆ. ಇಂತಹ ಬಿಕ್ಕಟ್ಟಿನಿಂದ ರೈತರು ಹೊರಬರಲು ಕೃಷಿ ಹಣಕಾಸಿನ ಅಗತ್ಯವಿದೆ. 6. ಆಧುನಿಕ ಕೃಷಿ ಪದ್ಧತಿ. ಭಾರತದಲ್ಲಿನ ಬಹುತೇಕ ರೈತರು ಸಣ್ಣ ಹಾಗೂ ಅತಿ ಸಣ್ಣ ರೈತರಾಗಿದ್ದು ಅವರು ಆಧುನಿಕ ಕೃಷಿ ಪದ್ಧತಿಯನ್ನು ತಮ್ಮ ಸಾಗುವಳಿ ಭೂಮಿಯಲ್ಲಿ ಅಳವಡಿಸಿಕೊಳ್ಳಲು ಹೆಚ್ಚಿನ ಬಂಡವಾಳ ಅಗತ್ಯವಿರುತ್ತದೆ. ಅದಕ್ಕೆ ಕೃಷಿ ಹಣಕಾಸಿನ ಅಗತ್ಯವಿದೆ. 7. ಇತರೆ ಉದ್ದೇಶಗಳು. ರೈತರು ಈಗಾಗಲೇ ಮಾಡಿಕೊಂಡಿರುವ ಸಾಲಗಳನ್ನು ಮರುಪಾವತಿಸಲು ಹಾಗೂ ನಿರ್ದಿಷ್ಟವಲ್ಲದ ಇತರ ಉದ್ದೇಶಗಳ
ಈಡೇರಿಕೆಗಾಗಿಯೂ ಹಣಕಾಸು ಬೇಕಾಗುತ್ತದೆ. ಕೃಷಿ ಹಣಕಾಸಿನ ಪ್ರಕಾರಗಳು ಭಾರತದಲ್ಲಿ ರೈತರಿಗೆ ಅಗತ್ಯವಿರುವ ಹಣಕಾಸನ್ನು ಅವರು ಬಳಸುವ ಉದ್ದೇಶಗಳ ಆಧಾರದ ಮೇಲೆ 2 ವಿಧಗಳಾಗಿ ವಿಂಗಡಿಸಬಹುದಾಗಿದೆ. ಅವುಗಳೇನೆಂದರೆ, 1 ಉತ್ಪಾದಕ ಉದ್ದೇಶಗಳು, ಅನುತ್ಪಾದಕ ಉದ್ದೇಶಗಳು. ಮೊದಲನೆಯದು ಉತ್ಪಾದಕ ಸಾಲ. ರೈತರು ಹಣಕಾಸನ್ನು ಉತ್ಪಾದನಾ ಕಾರ್ಯಗಳಿಗೆ ಬಳಸಿಕೊಂಡರೆ ಅದನ್ನು ಉತ್ಪಾದಕ ಹಣಕಾಸು ಎನ್ನುವರು. ದನಕರುಗಳ ಖರೀದಿ, ಕೃಷಿ ಸಲಕರಣೆಗಳು, ರಾಸಾಯನಿಕ ಗೊಬ್ಬರಗಳು, ಕ್ರಿಮಿನಾಶಕಗಳು, ಅಧಿಕ ಇಳುವರಿ ನೀಡುವ ಬೀಜಗಳು ಹಾಗೂ ಯಂತ್ರೋಪಕರಣಗಳ ಮೇಲೆ ಮಾಡಲಾಗುವ ಹಣ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸುತ್ತದೆ. ಈ ರೀತಿ ಗಳಿಸಿದ ಆದಾಯದಿಂದ ರೈತರ ಸಾಲದ ಮರುಪಾವತಿಯನ್ನು ಸುಲಭವಾಗಿ ಮಾಡಬಹುದಾಗಿದೆ. ಇದು ಕೃಷಿಕರ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಯನ್ನು ಉತ್ತಮಗೊಳಿಸುತ್ತವೆ. ಆದ್ದರಿಂದ ಇದು ಉತ್ಪಾದಕ ಸಾಲವೆಂದು ಪರಿಗಣಿಸಲ್ಪಡುತ್ತದೆ. ಅನುತ್ಪಾದಕ ಸಾಲ. ರೈತರು ತಮ್ಮ ಕೃಷಿ ಉತ್ಪಾದಕ ಚಟುವಟಿಕೆಗಳಿಗೆ ಸಾಲವನ್ನು ಪಡೆದು ಅದನ್ನು ಇತರ ಅನುತ್ಪಾದಕ ಉದ್ದೇಶಗಳಿಗೆ, ಅಂದರೆ ಬೇರೆ ಸಾಲದ ಮರುಪಾವತಿ, ಮನೆಯಲ್ಲಿ ಸಾಮಾಜಿಕ ಕಾರ್ಯಕ್ಕಾಗಿ ಮತ್ತು ಅನುಭೋಗಕ್ಕಾಗಿ ಬಳಸಿದರೆ ಅದನ್ನು ಅನುತ್ಪಾದಕ ಕೃಷಿ ಸಾಲ ಅಥವಾ ಅನುಭೋಗ ಸಾಲ ಎನ್ನುತ್ತೇವೆ. ಕೃಷಿಕರಿಗೆ ಅಗತ್ಯವಿರುವ ಹಣಕಾಸನ್ನು ಅವರಿಗೆ ನೀಡುವ ಕಾಲಾವಧಿಯ ಆಧಾರದ ಮೇಲೆ 3 ಪ್ರಕಾರಗಳಾಗಿ ವಿಂಗಡಿಸಲಾಗಿದೆ. ಅವುಗಳೇನೆಂದರೆ, 1 ಅಲ್ಪಾವಧಿಯ ಸಾಲ, ಮಧ್ಯಮವಾದಿ ಸಾಲ ಹಾಗೂ ದೀರ್ಘಾವಧಿ ಸಾಲ. ಅಲ್ಪಾವಧಿಯ ಕೃಷಿಯ ಸಾಲ. ಕೃಷಿ ಬಿತ್ತನೆ ಬೀಜಗಳು, ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕಗಳು, ದನಕರುಗಳಿಗೆ ಬೇಕಾಗುವ ಆಹಾರ ಹಾಗೂ ಮೇವು ಕೊಳ್ಳಲು, ತಕ್ಷಣದ ಕೃಷಿ ಚಟುವಟಿಕೆಗಳಿಗೆ ಹಾಗೂ ಇತರ ಉತ್ಪಾದಕ ಉದ್ದೇಶಗಳಿಗೆ 9 ತಿಂಗಳಿಂದ 15 ತಿಂಗಳಿಗೆ ಮಾಡುವ ಸಾಲವನ್ನು ಅಲ್ಪಾವಧಿ ಸಾಲ ಎನ್ನುತ್ತಾರೆ. ಇಂತಹ ಸಾಲವನ್ನು ಲೇವಾದೇವಿಗಾರರು ಮತ್ತು ವ್ಯಾಪಾರಿಗಳಲ್ಲದೆ ಸಹಕಾರಿ ಸಂಸ್ಥೆಗಳು ಹಾಗೂ ಬ್ಯಾಂಕುಗಳು ಒದಗಿಸುತ್ತವೆ. ಇದನ್ನು ಬೆಳೆ ಸಾಲವೆಂತಲೂ ಕರೆಯುತ್ತಾರೆ. ಮಧ್ಯಮಾವಧಿ ಕೃಷಿಯ ಸಾಲ. ರೈತರು ಎತ್ತು ಹಾಗೂ ಹಸುಗಳನ್ನು, ಸಣ್ಣ ಪ್ರಮಾಣದ ಕೃಷಿ ಸಲಕರಣೆಗಳನ್ನು ಕೊಳ್ಳಲು, ಬಾವಿಗಳು, ಮರುನಿರ್ಮಾಣ, ಭೂಮಿ ಅಭಿವೃದ್ಧಿ ಮುಂತಾದ ಕೃಷಿ ಚಟುವಟಿಕೆಗಳಿಗೆ ಬೇಕಾಗುವ ಸಾಲವನ್ನು ಮಧ್ಯಮಾವಧಿ ಸಾಲವೆಂದು ಕರೆಯಲಾಗುತ್ತದೆ. ಲೇವಾದೇವಿಗಾರರಲ್ಲದೆ ವಾಣಿಜ್ಯ ಬ್ಯಾಂಕುಗಳು ಈ ವಿವಿಧ ಹಣಕಾಸನ್ನು ಒದಗಿಸುತ್ತವೆ. ಮಧ್ಯಮಾವಧಿ ಕೃಷಿ ಸಾಲವನ್ನು 15 ತಿಂಗಳಿಂದ 5 ವರ್ಷಗಳ ಅವಧಿ ನೀಡಲಾಗುತ್ತದೆ. ಈ ಸಾಲ ಪ್ರಮಾಣವು ಅಲ್ಪವಾದ ಸಾಲಕ್ಕಿಂತ ಹೆಚ್ಚಾಗಿದ್ದು ದೀರ್ಘಾವಧಿ ಸಾಲಕ್ಕಿಂತ ಕಡಿಮೆಯಾಗಿರುತ್ತದೆ. ಈ ಸಾಲವನ್ನು ಪೂರ್ವ ನಿರ್ಧರಿತ ಕಂತುಗಳಲ್ಲಿ ಮರುಪಾವತಿ ಮಾಡಲಾಗುತ್ತದೆ. ದೀರ್ಘಾವಧಿ ಸಾಲ. ಸಾಮಾನ್ಯವಾಗಿ ಕೃಷಿ ಭೂಮಿಯಲ್ಲಿ ಶಾಶ್ವತ ಸುಧಾರಣೆಗಳನ್ನು ಮಾಡಲು, ಭಾರೀ ಕೃಷಿ ಯಂತ್ರಗಳು, ಸಲಕರಣೆಗಳನ್ನು ಕೊಳ್ಳಲು, ಹೆಚ್ಚುವರಿ ಕೃಷಿ ಭೂಮಿಯನ್ನು ಕೊಳ್ಳಲು, ಕೊಳವೆ ಬಾವಿ ಕೊರೆಸಲು, ಹಳೆಯ ಸಾಲವನ್ನು ಮರುಪಾವತಿಸಲು ಪಡೆದುಕೊಳ್ಳುವ ಸಾಲವು ದೀರ್ಘಾವಧಿ ಸಾಲವಾಗಿದೆ. ದೀರ್ಘಾವಧಿ ಕೃಷಿ ಸಾಲದ ಅವಧಿಯು 5 ವರ್ಷಗಳಿಂದ 20 ವರ್ಷಗಳ ಅವಧಿಯವರೆಗೂ ಇದ್ದು, ಇಂತಹ ಸಾಲಗಳ ಮೇಲಿನ ಬಡ್ಡಿ ದರವು ಸಾಮಾನ್ಯವಾಗಿ ಕಡಿಮೆ ಇರುತ್ತದೆ. ಈ ಸಾಲವನ್ನು ಸಹ ಪೂರ್ವ ನಿರ್ಧರಿತ ಕಂತುಗಳಲ್ಲಿ ಮರುಪಾವತಿ ಮಾಡಲಾಗುತ್ತದೆ. ಕೃಷಿ ಹಣಕಾಸಿನ ಮೂಲಗಳು. ಭಾರತದಲ್ಲಿ ಕೃಷಿ ಹಣಕಾಸನ್ನು ಒದಗಿಸುವ ಮೂಲಗಳನ್ನು ಪ್ರಮುಖವಾಗಿ 2 ವಿಧಗಳಾಗಿ ವಿಂಗಡಿಸಬಹುದು. ಅವುಗಳೇನೆಂದರೆ, ಸಾಂಸ್ಥಿಕೇತರ ಹಣಕಾಸಿನ ಮೂಲಗಳು, ಸಾಂಸ್ಥಿಕ ಹಣಕಾಸಿನ ಮೂಲಗಳು. ಸಾಂಸ್ಥಿಕೇತರ ಹಣಕಾಸಿನ ಮೂಲಗಳು ಸಾಲದ ಖಾಸಗಿ ಮೂಲಗಳಾದ ಲೇವಾದೇವಿಗಾರರು, ಜಮೀನ್ದಾರರು, ವ್ಯಾಪಾರಿಗಳು ಹಾಗೂ ದಳ್ಳಾಳಿಗಳು ಮತ್ತು ರೈತರ ಸಂಬಂಧಿಕರು, ಸ್ನೇಹಿತರು ಇವರುಗಳು ಸಾಂಸ್ಥಿಕೇತರ ಹಣಕಾಸಿನ ಪ್ರಮುಖ ಮೂಲವಾಗಿವೆ. ಇವು ಕೃಷಿಗೆ ಹಣಕಾಸು ಒದಗಿಸುವಲ್ಲಿ ಮಹತ್ವದ ಪಾತ್ರ ನಿರ್ವಹಿಸುತ್ತಿದ್ದು, ಸಾಂಪ್ರದಾಯಿಕ ಹಣಕಾಸಿನ ಸಂಸ್ಥೆಗಳೆಂತಲೂ ಕರೆಯಲಾಗುತ್ತದೆ. ಸಾಂಸ್ಥಿಕೇತರ ಹಣಕಾಸಿನ ಮೂಲಗಳಲ್ಲಿ ಪ್ರಮುಖವಾದ್ದೇನೆಂದರೆ, 1 ಲೇವಾದೇವಿಗಾರರು. ಅನಾದಿ ಕಾಲದಿಂದಲೂ ಲೇವಾದೇವಿಗಾರರು ಕೃಷಿಗೆ ಸಾಲವನ್ನು ನೀಡುವ ಪ್ರಮುಖ ಖಾಸಗಿ ಮೂಲವಾಗಿದ್ದರೆ, ಇವರನ್ನು ಕೃಷಿ ಲೇವಾದೇವಿಗಾರರು ಮತ್ತು ವೃತ್ತಿಪರ ಲೇವಾದೇವಿಗಾರರು ಎಂದು ವಿಂಗಡಿಸಬಹುದಾಗಿದೆ. ಕೃಷಿ ಲೇವಾದೇವಿಗಾರರು ಸಾಗುವಳಿಗೆ ಅಗತ್ಯವಾದ ಉತ್ಪಾದಕ ಮತ್ತು ಅನುತ್ಪಾದಕ ಉದ್ದೇಶಗಳಿಗೆ ಸಾಲವನ್ನು ನೀಡುತ್ತಾರೆ. ಆದರೆ ವೃತ್ತಿಪರ ಹಣದ ಲೇವಾದೇವಿಗಾರರ ಪ್ರಮುಖ ಕಸುಬು ಸಾಲ ನೀಡುವುದೇ ಆಗಿದ್ದು, ಯಾವುದೇ ಉದ್ದೇಶಕ್ಕೂ ಸಾಲ ನೀಡುತ್ತಾರೆ. ಲೇವಾದೇವಿಗಾರರು ಸಾಮಾನ್ಯವಾಗಿ ಅಧಿಕ ಮತ್ತು ಅನುಚಿತ ಅಧಿಕ ಬಡ್ಡಿ ದರ
ವಿಧಿಸುತ್ತಾರೆ. 1951-52 ಅಖಿಲ ಭಾರತ ಸಾಲ ಸಮೀಕ್ಷೆಯ ಪ್ರಕಾರ ಒಟ್ಟು ಗ್ರಾಮೀಣ ಸಾಲದಲ್ಲಿ 70% ಪಾಲನ್ನು ಹಣದ ಲೇವಾದೇವಿಗಾರರು ಹೊಂದಿದ್ದು, 2012-13 ರೈತ ಕುಟುಂಬಗಳ ಪರಿಸ್ಥಿತಿ ಪರಿಶೀಲನೆ ಸಮೀಕ್ಷೆಯ ಪ್ರಕಾರ ಅವರ ಪಾಲು 40%ಇಳಿದಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಬ್ಯಾಂಕಿನ ಸ್ಥಾಪನೆಯ ಹೊರತಾಗಿಯೂ ಪ್ರಸ್ತುತ ಗ್ರಾಮೀಣ ಭಾಗದಲ್ಲಿ ಇವರ ಪಾತ್ರ ಅಧಿಕವಾಗಿಯೇ ಇದೆ. ಇದು ಅವರು ಹೊಂದಿರುವ ಅನುಕೂಲತೆಗಳ ದೆಸೆಯಿಂದಾಗಿದ್ದು, ಅವು ಯಾವುದೆಂದರೆ, ಲೇವಾದೇವಿಗಾರರು ಯಾವುದೇ ಉದ್ದೇಶಕ್ಕೂ ಸಾಲ ನೀಡುತ್ತಾರೆ. 2. ಲೇವಾದೇವಿಗಾರರು ಗ್ರಾಮೀಣ ಕುಟುಂಬಗಳೊಂದಿಗೆ ಆತ್ಮೀಯ ಸಂಬಂಧ ಹೊಂದಿದ್ದು, ರೈತರು ಅವರಿಂದ ಸುಲಭವಾಗಿ ಸಾಲ ಪಡೆಯಬಹುದಾಗಿದೆ. 3. ಅವರ ಸಾಲದ ವ್ಯಾಪಾರವು ತುಂಬ ಸರಳ, ಸುಲಭ ಹಾಗೂ ಹೊಂದಾಣಿಕೆಯುಳ್ಳದ್ದಾಗಿರುತ್ತದೆ. 4. ಯಾವುದೇ ರೀತಿಯ ವಿಧಿವಿಧಾನಗಳನ್ನು ಅನುಸರಿಸದೆ ಸಾಲಗಳನ್ನು ಸಕಾಲದಲ್ಲಿ ಪೂರೈಸುತ್ತಾರೆ. ಆದರೆ ಅವರ ಕಾರ್ಯಾಚರಣೆ ಹಲವಾರು ಅನಾನುಕೂಲತೆಯಿಂದ ಕೂಡಿದ್ದು, ಅವುಗಳಲ್ಲಿ ಪ್ರಮುಖವಾದದ್ದೇನೆಂದರೆ, 1. ವಾಸ್ತವವಾಗಿ ಸಾಲ ನೀಡಿದ್ದಕ್ಕಿಂತ ಹೆಚ್ಚಿನ ಪ್ರಮಾಣದ ಮೊತ್ತವನ್ನು ಕರಾರು ಪತ್ರಗಳಲ್ಲಿ ನಮೂದಿಸುವ ಪರಿಪಾಠವಿಟ್ಟುಕೊಂಡಿರುತ್ತಾರೆ. 2. ಸಾಲ ಅಥವಾ ಬಡ್ಡಿಯ ಮರುಪಾವತಿ ಮಾಡಿದಾಗ ಯಾವುದೇ ರೀತಿಯ ರಸೀದಿ ಸ್ವೀಕೃತಿಗಳನ್ನು ನೀಡುವುದಿಲ್ಲ. ಲೇವಾದೇವಿಗಾರರು ಅಧಿಕ ಬಡ್ಡಿ ದರವಲ್ಲದೆ ಚಕ್ರಬಡ್ಡಿಯನ್ನು ವಿಧಿಸುತ್ತಾರೆ. ಇದರ ಪರಿಣಾಮವಾಗಿ ಸಾಲದ ಹೊರೆಯು ಅಧಿಕವಾಗಿರುತ್ತದೆ. 4. ಲೇವಾದೇವಿಗಾರರು ಉತ್ಪಾದಕ ಮತ್ತು ಅನುತ್ಪಾದಕ ಉದ್ದೇಶಗಳೆರಡಕ್ಕೂ ಸಾಲ ನೀಡುತ್ತಾರೆ. ಜಮೀನ್ದಾರರು ಸಣ್ಣ ರೈತರು ಮತ್ತು ಗೇಣಿದಾರರು ತಮ್ಮ ದೈನಂದಿನ ಹಣಕಾಸಿನ ಅವಶ್ಯಕತೆಗಳಿಗಾಗಿ ಜಮೀನ್ದಾರರು ಮತ್ತು ಭೂ ಒಡೆಯರನ್ನು ಅವಲಂಬಿಸಿರುತ್ತಾರೆ. ಇವರು ರೈತರಿಗೆ ನೀಡುವ ಸಾಲದ ಮೇಲೆ ಅಧಿಕ ಬಡ್ಡಿ ದರವನ್ನು ವಿಧಿಸುತ್ತಾರೆ. ಆದರೆ ಜಮೀನ್ದಾರಿ ಪದ್ಧತಿಯ ನಿರ್ಮೂಲನೆ ಕಾಯ್ದೆ ಜಾರಿಗೆ ತಂದ ನಂತರ ಜಮೀನ್ದಾರರ ಸಂಖ್ಯೆ ಬಹುತೇಕ ಕಡಿಮೆಯಾಗಿದ್ದರಿಂದ ಅವರು ರೈತರು ಮತ್ತು ಗೇಣಿದಾರರಿಗೆ ಸಾಲ ನೀಡುವುದು ಕಡಿಮೆಯಾಗಿದೆ. ಆದಾಗ್ಯೂ ಕೃಷಿಯಲ್ಲಿ ಹಸಿರು ಕ್ರಾಂತಿಯನ್ನು ಅಳವಡಿಸಿಕೊಂಡ ನಂತರ ಕೃಷಿ ಕಾರ್ಯಾಚರಣೆ ದುಬಾರಿಯಾಗಿರುವುದರಿಂದ ಮತ್ತೆ ಕೆಲ ಸಣ್ಣ ಹಾಗೂ ಅತಿ ಸಣ್ಣ ರೈತರು ಮತ್ತು ಕೃಷಿ ಕಾರ್ಮಿಕರು ದೊಡ್ಡ ಭೂ ಒಡೆಯರನ್ನು ತಮಗೆ ಬೇಕಾದ ಅಗತ್ಯ ಸಾಲಗಳಿಗೆ ಅವಲಂಬಿಸುತ್ತಾರೆ. 3. ವ್ಯಾಪಾರಸ್ಥರು ಮತ್ತು ದಲ್ಲಾಳಿಗಳು. ವ್ಯಾಪಾರಸ್ಥರು ಮತ್ತು ದಲ್ಲಾಳಿಗಳು ಕೃಷಿಕರಿಗೆ ಬೇಳೆ ಸಾಲವನ್ನು ಬೇಳೆ ಕೊಯ್ಲಿನ ನಂತರ ತಮಗೆ ಮಾರಬೇಕೆಂಬ ನಿಬಂಧನೆಯ ಮೇರೆಗೆ ಕೊಡುತ್ತಾರೆ. ಹಾಗೆ ಕೊಟ್ಟ ಸಾಲವನ್ನು ಅವರು ಬೆಲೆ ಕಾಟುವಿಗೆ ಬೆಳೆಯನ್ನು ಕಡಿಮೆ ಬೆಲೆಗೆ ಕೊಂಡು ಸಾಲ ಹಾಗೂ ಬಡ್ಡಿಯನ್ನು ಮುರಿದುಕೊಂಡು ಉಳಿದ ಅಲ್ಪ ಮೊತ್ತವನ್ನು ಕೃಷಿಕರಿಗೆ ಕೊಡುತ್ತಾರೆ. ಇವರು ವಿಧಿಸುವ ಬಡ್ಡಿ ದರ ಕೂಡ ಅಧಿಕವಾಗಿಯೇ ಇರುತ್ತದೆ. 4. ಸಂಬಂಧಿಕರು ಮತ್ತು ಸ್ನೇಹಿತರು. ಸಾಂಸ್ಥಿಕೇತರ ಹಣಕಾಸಿನ ಪ್ರಮುಖ ಮೂಲಗಳಲ್ಲಿ ಒಬ್ಬರು ಸಂಬಂಧಿಕರು ಮತ್ತು ಸ್ನೇಹಿತರು. ಇವರು ನೀಡುವ ಸಾಲವು ಸಾಮಾನ್ಯವಾಗಿ ಬಡ್ಡಿದರ ರಹಿತ ಮತ್ತು ಯಾವುದೇ ಷರತ್ತುಗಳಿಲ್ಲದೆ ಕೊಡುತ್ತಾರೆ. ಆದರೆ ಇವರು ಕಡಿಮೆ ಮೊತ್ತವನ್ನು ಕೆಲವೊಮ್ಮೆ ಮಾತ್ರ ಸಾಲವನ್ನು ಕೊಡುತ್ತಾರೆ. ಸಾಂಸ್ಥಿಕೇತರ ಹಣಕಾಸಿನ ಅನುಕೂಲಗಳು. ಒಟ್ಟಾರೆ ಸಾಂಸ್ಥಿಕೇತರ ಹಣಕಾಸಿನ ಮೂಲಗಳ ಪ್ರಮುಖ ಅನುಕೂಲಗಳೆಂದರೆ, 1. ಸಾಲ ಕೊಡುವವರು ಸಾಲ ತೆಗೆದುಕೊಳ್ಳುವವರ ನಡುವಿನ ಪರಸ್ಪರ ವಿಶ್ವಾಸದಿಂದ ವೈಯಕ್ತಿಕ ಆಧಾರದ ಮೇಲೆ ನೇರವಾಗಿ ಸಾಲ ನೀಡುತ್ತಾರೆ. 2. ಸಾಲ ಪಡೆಯುವ ಪ್ರಕ್ರಿಯೆಯು ಇತರೆ ಹಣಕಾಸಿನ ಮೂಲಗಳಿಗೆ ಹೋಲಿಸಿದಂತೆ ಸುಲಭ, ಸರಳವಾಗಿದ್ದು ಆಡಳಿತಾತ್ಮಕ ವಿಳಂಬ ಅಪರೂಪವೆಂದೇ ಹೇಳಬಹುದು. 3. ಅಧಿಕ ಬಡ್ಡಿದರವಿದ್ದರೂ ಮರುಪಾವತಿಯ ಅವಧಿಯನ್ನು ಸುಲಭವಾಗಿ ಮರುಹೊಂದಾಣಿಕೆ ಮಾಡಿಕೊಳ್ಳಬಹುದಾಗಿದೆ. 4. ಈ ಮೇಲಿನ ಕಾರಣದಿಂದಾಗಿ ಈ ಹಣಕಾಸಿನ ಮೂಲಗಳು ಅತ್ಯಂತ ಜನಪ್ರಿಯ ಮೂಲಗಳಾಗಿವೆ. 5. ಸಾಲವನ್ನು ಯಾವ ಸಂದರ್ಭದಲ್ಲಾದರೂ ಪಡೆಯುವ ಅವಕಾಶಗಳಿರುತ್ತವೆ. ಸಾಂಸ್ಥಿಕೇತರ ಹಣಕಾಸಿನ ಅನುಕೂಲಗಳು. ಸಾಂಸ್ಥಿಕೇತರ ಹಣಕಾಸಿನ ಪ್ರಮುಖ ಅನುಕೂಲಗಳೇನೆಂದರೆ, 1. ಅಧಿಕ ಬಡ್ಡಿದರ ವಿಧಿಸುವುದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕುತ್ತಾರೆ. 2. ಕೃಷಿ ವಿಸ್ತರಣೆ ಮತ್ತು ಆಧುನೀಕರಣಕ್ಕೆ ರೈತರು ಅಗತ್ಯವಾದ ಸಾಲ ಪೂರೈಸುವಲ್ಲಿ ಅಸಮರ್ಪಕವಾಗಿದೆ. 3. ದುಬಾರಿ ಬಡ್ಡಿ ದರ, ಚಕ್ರ ಬಡ್ಡಿಗಳಿಂದ ರೈತರು ಅನೇಕ ಬಾರಿ ತಮ್ಮ ಜಮೀನನ್ನು ಇಲ್ಲವೇ ಇತರೆ ಬೆಲೆಬಾಳುವ ವಸ್ತುಗಳನ್ನು ಮರುಪಾವತಿಯಾಗಿ ಕಳೆದುಕೊಳ್ಳುತ್ತಾರೆ. 4. ಸಾಲ ನೀಡುವರ ರೈತರು ಮತ್ತು ಕೃಷಿ ಕಾರ್ಮಿಕರಿಗೆ ಲೆಕ್ಕ ತಿರುಚುವ ಮೂಲಕ ಸುಳ್ಳು ಲೆಕ್ಕಗಳನ್ನು ನೀಡಿ ಶೋಷಿಸುತ್ತಾರೆ. ಸಾಂಸ್ಥಿಕ ಹಣಕಾಸಿನ ಮೂಲಗಳು.
ಖಾಸಗಿಯಾಗಿ ಸಾಲ ಪೂರೈಸಿ ರೈತರನ್ನು ಅವರ ಶೋಷಣೆಯಿಂದ ತಪ್ಪಿಸಲು ಭಾರತದ ಸರ್ಕಾರವು ವಿವಿಧ ಹಂತದಲ್ಲಿ ಸಂಘಟಿತ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಬಲಿಷ್ಠಗೊಳಿಸುವ ಪ್ರಯತ್ನ ಮಾಡಿದೆ. ಬ್ಯಾಂಕುಗಳ ರಾಷ್ಟ್ರೀಕರಣ, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಸ್ಥಾಪನೆಯಲ್ಲದೆ ಸಹಕಾರಿ ಪತ್ತಿನ ಸಂಘಗಳ ಬಲವರ್ಧನೆಯಂತಹ ಕ್ರಮಗಳ ಮೂಲಕ ಕೃಷಿಗೆ ಸಾಂಸ್ಥಿಕ ಮೂಲಗಳ ಮೂಲಕ ಹಣಕಾಸು ಒದಗಿಸುವ ಕಾರ್ಯ ಮಾಡಿದೆ. ಸರ್ಕಾರ ವಾಣಿಜ್ಯ ಬ್ಯಾಂಕುಗಳು, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು, ಸಹಕಾರಿ ಬ್ಯಾಂಕುಗಳು, ಭೂ ಅಭಿವೃದ್ಧಿ ಬ್ಯಾಂಕ್ ಹಾಗೂ ನಬಾರ್ಡ್ ಕೃಷಿಗೆ ಹಣಕಾಸು ಪೂರೈಸುವ ಪ್ರಮುಖ ಸಾಂಸ್ಥಿಕ ಹಣಕಾಸಿನ ಮೂಲಗಳಾಗಿವೆ. ವಾಣಿಜ್ಯ ಬ್ಯಾಂಕುಗಳು ಪ್ರಾರಂಭದಲ್ಲಿ ವಾಣಿಜ್ಯ ಬ್ಯಾಂಕುಗಳು ಕಾರ್ಯಾಚರಣೆಯ ನಗರದ ಪ್ರದೇಶಗಳಿಗೂ ಹಾಗೂ ವ್ಯಾಪಾರ ಮತ್ತು ಕೈಗಾರಿಕೆಗಳಿಗೆ ಮಾತ್ರ ಸೀಮಿತವಾಗಿದ್ದವು. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಒಟ್ಟು ಗ್ರಾಮೀಣ ಸಾಲದಲ್ಲಿ ವಾಣಿಜ್ಯ ಬ್ಯಾಂಕುಗಳ ಪಾಲು ಶೇಕಡ 0.9% ಮಾತ್ರವಿತ್ತು. 1969ರಲ್ಲಿ 14 ವಾಣಿಜ್ಯ ಬ್ಯಾಂಕುಗಳನ್ನು ಹಾಗೂ 1980ರಲ್ಲಿ 6 ಬ್ಯಾಂಕುಗಳನ್ನು ರಾಷ್ಟ್ರೀಕರಣಗೊಳಿಸಿ ಗ್ರಾಮೀಣ ಪ್ರದೇಶಗಳಿಗೆ ಅವುಗಳ ಶಾಖೆಗಳನ್ನು ವಿಸ್ತರಿಸುವ ಮೂಲಕ ಗ್ರಾಮೀಣ ಸಾಲದ ಗತಿಯನ್ನು ಬದಲಿಸಲಾಯಿತು. ಇಂದು ವಾಣಿಜ್ಯ ಬ್ಯಾಂಕುಗಳ ಕೃಷಿಗೆ ನೇರ ಮತ್ತು ಪರೋಕ್ಷ ಹಣಕಾಸು ಸಹಾಯವನ್ನು ನೀಡುತ್ತಿವೆ. ವಾಣಿಜ್ಯ ಬ್ಯಾಂಕುಗಳು ಕೃಷಿಗೆ ಅಲ್ಪಾವಧಿ, ಮಧ್ಯಾವಧಿ ಹಾಗೂ ದೀರ್ಘಾವಧಿ ಸಾಲಗಳನ್ನು ನೀಡುತ್ತವೆ. ಪರೋಕ್ಷ ಹಣಕಾಸು ರೈತರಿಗೆ ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕ ಹಾಗೂ ಇತರ ಆಧಾನಗಳ ಖರೀದಿಗೆ ಸಾಲ ಸೌಲಭ್ಯ ಒದಗಿಸುತ್ತವೆ. ಸಾಂಸ್ಥಿಕ ಹಣಕಾಸಿನ ಒಟ್ಟು ಕೃಷಿ ಸಾಲದಲ್ಲಿ ವಾಣಿಜ್ಯ ಬ್ಯಾಂಕುಗಳ ಪಾಲು ಶೇಕಡ 72.48%. ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಹಣಕಾಸಿನ ನೆರವನ್ನು ಒದಗಿಸಲು 1975ರಲ್ಲಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳನ್ನು ಸ್ಥಾಪಿಸಲಾಯಿತು. ಈ ಬ್ಯಾಂಕ್ ಯಾವುದಾದರೊಂದು ವಾಣಿಜ್ಯ ಬ್ಯಾಂಕಿನಿಂದ ಪ್ರಾಯೋಜಿಸಲ್ಪಟ್ಟಿರುತ್ತದೆ. ಪ್ರತಿಯೊಂದು ಗ್ರಾಮೀಣ ಬ್ಯಾಂಕ್ ಷೇರು ಬಂಡವಾಳದಲ್ಲಿ ಕೇಂದ್ರ ಸರ್ಕಾರದಿಂದ ಶೇಕಡ 50% ಸಂಬಂಧಪಟ್ಟ ರಾಜ್ಯದಿಂದ ಶೇಕಡ 15% ಹಾಗೂ ಪ್ರಾಯೋಜಕ ಬ್ಯಾಂಕಿನಿಂದ ಶೇಕಡ 35% ವಂತಿಯಾಗಿರುತ್ತದೆ. ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ಪ್ರಮುಖ ಉದ್ದೇಶಗಳು: 1. ಗ್ರಾಮೀಣ ಆರ್ಥಿಕತೆಯನ್ನು ಸಶಕ್ತಗೊಳಿಸಲು ವ್ಯವಸಾಯ, ಗುಡಿ ಕೈಗಾರಿಕಾ, ವ್ಯಾಪಾರ ಮುಂತಾದ ಉತ್ಪಾದಕ ಚಟುವಟಿಕೆಗಳಿಗೆ ಸಾಲವನ್ನು ಪೂರೈಸುವುದು. 2. ಗ್ರಾಮೀಣ ಹಾಗೂ ಅರೆ ನಗರ ಪ್ರದೇಶಗಳಿನ ಸಣ್ಣ ಮತ್ತು ಅತಿ ಸಣ್ಣ ರೈತರ, ಭೂರಹಿತ ಕಾರ್ಮಿಕರು, ದುರ್ಬಲ ವರ್ಗದವರು ಹಾಗೂ ಗ್ರಾಮೀಣ ಕರ್ಮಿಗಳಿಗೆ ಅಗತ್ಯ ಸಾಲ ಮತ್ತು ಮುಂಗಡಗಳನ್ನು ಪೂರೈಸುವುದು. 3. ಗ್ರಾಮೀಣ ಪ್ರದೇಶಗಳಲ್ಲಿನ ಜನರಲ್ಲಿ ಬ್ಯಾಂಕಿಂಗ್ ಹವ್ಯಾಸವನ್ನು ಬೆಳೆಸುವುದು. 4. ಗ್ರಾಮೀಣ ಮತ್ತು ಅರೆ ಪಟ್ಟಣ ಪ್ರದೇಶಗಳಲ್ಲಿನ ಜನರ ಸಣ್ಣ ಉಳಿತಾಯ ಪ್ರವೃತ್ತಿಯನ್ನು ಬೆಳೆಸುವ ಮೂಲಕ ಬಂಡವಾಳ ಸಂಚಯನಕ್ಕೆ ಸಹಾಯವಾಗುವುದು. ಭಾರತದಲ್ಲಿ 2013 ಮಾರ್ಚ್ ಕೊನೆಯ ವೇಳೆಗೆ 64 ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು 17,856 ಶಾಖೆಗಳೊಂದಿಗೆ 635 ಜಿಲ್ಲೆಗಳಲ್ಲಿ ದೇಶಾದ್ಯಂತ ಕಾರ್ಯನಿರ್ವಹಿಸುತ್ತಿದೆ. ಸಾಂಸ್ಥಿಕ ಹಣಕಾಸಿನ ಒಟ್ಟು ಕೃಷಿ ಸಾಲದಲ್ಲಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ಪಾಲು ಶೇಕಡ 11.31%. ಭೂ ಅಭಿವೃದ್ಧಿ ಬ್ಯಾಂಕುಗಳು ಪ್ರಾಥಮಿಕ ಕೃಷಿ ಹಾಗೂ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕುಗಳು. ಮೊದಲು ಭೂ ಅಭಿವೃದ್ಧಿ ಬ್ಯಾಂಕ್ಗಳೆಂದು ಕರೆಯಲ್ಪಡುತ್ತಿದ್ದ ಪ್ರಾಥಮಿಕ ಕೃಷಿ ಹಾಗೂ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕುಗಳು ಸಹಕಾರಿ ವಲಯದಲ್ಲಿ ಬರುತ್ತಿದ್ದು ರೈತರಿಗೆ ಅಗತ್ಯವಿರುವ ದೀರ್ಘಾವಧಿ ಸಾಲವನ್ನು ನೀಡುತ್ತವೆ. ರೈತರು ತಮ್ಮ ಜಮೀನಿನಲ್ಲಿ ಶಾಶ್ವತವಾದ ಭೂಮಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಳ್ಳಲು ಅಗತ್ಯವಿರುವ ಸಾಲವನ್ನು ನೀಡುತ್ತದೆ. ಸಾಮಾನ್ಯವಾಗಿ ಕೃಷಿಯಲ್ಲಿ ಬಾವಿ ತೆರೆಯುವುದು, ಕೊಳವೆ ಬಾವಿ ನಿರ್ಮಾಣ, ಆಧುನಿಕ ಕೃಷಿ ಉಪಕರಣಗಳ ಬಳಕೆಗೆ ಅಗತ್ಯವಿರುವ ಹಣಕಾಸನ್ನು ಒದಗಿಸುತ್ತವೆ. ಸಹಕಾರಿ ಪತ್ತಿನ ಸಂಘಗಳು ಕೃಷಿಗೆ ಹಣಕಾಸನ್ನು ಒದಗಿಸುವ ಮತ್ತೊಂದು ಪ್ರಮುಖ ಸಾಂಸ್ಥಿಕ ಮೂಲವಾಗಿದೆ. ಇವು ಪ್ರಮುಖವಾಗಿ ಸಹಕಾರ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತವೆ. ಸಹಕಾರಿ ಪತ್ತಿನ ಸಂಘಗಳು ರೈತರಿಗೆ, ಕೃಷಿ ಕಾರ್ಮಿಕರಿಗೆ ಅಗತ್ಯವಿರುವ ಅಲ್ಪಾವಧಿ ಮತ್ತು ಮಧ್ಯಮಾವಧಿ ಸಾಲವನ್ನು ಒದಗಿಸುವ ಮೂಲಕ ಕೃಷಿ ಹಣಕಾಸಿನ ಪ್ರಮುಖ ಮೂಲವಾಗಿದೆ. ಇವು ಹೆಚ್ಚಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಸ್ಥಾಪಿಸಲ್ಪಟ್ಟಿದ್ದು ಗ್ರಾಮೀಣ ಜನರ ಅವಶ್ಯಕತೆಗೆ ತಕ್ಕಂತೆ ಹಣಕಾಸಿನ ನೆರವನ್ನು ಒದಗಿಸುತ್ತದೆ. ಒಟ್ಟು ಕೃಷಿ ಸಾಲದಲ್ಲಿ ಸಹಕಾರಿ ಬ್ಯಾಂಕುಗಳ ಸಾಲದ ಪ್ರಮಾಣವು 1951-52 ಶೇಕಡ 3.1% 2013-14 ವೇಳೆಗೆ ಶೇಕಡ 16.21% ಹೆಚ್ಚಳವಾಗಿದೆ. ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ರಾಷ್ಟ್ರೀಯ ಬ್ಯಾಂಕುಗಳು.
ನಬಾರ್ಡ್ ಬ್ಯಾಂಕ್ ಅನ್ನು 12 ಜುಲೈ 1982ರಂದು ಮುಂಬೈನಲ್ಲಿ ಸ್ಥಾಪಿಸಲಾಯಿತು. ಇದು ಕೃಷಿ ಹಣಕಾಸು ಪೂರೈಸುವ ಅಭಿವೃದ್ಧಿ ಬ್ಯಾಂಕ್ ಆಗಿದೆ. ಗ್ರಾಮೀಣ ಅಭಿವೃದ್ಧಿಗೆ ಅಗತ್ಯವಿರುವ ಹಣಕಾಸನ್ನು ಪೂರೈಸುವ ಸಹಕಾರಿ ಬ್ಯಾಂಕುಗಳು, ಭೂ ಅಭಿವೃದ್ಧಿ ಬ್ಯಾಂಕುಗಳು, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳಾಗಿ ಬೇಕಾದ ಅಲ್ಪಾವಧಿ, ಮಧ್ಯಾವಧಿ ಮತ್ತು ದೀರ್ಘಾವಧಿ ಸಾಲಗಳನ್ನು ಒದಗಿಸುತ್ತದೆ. ವ್ಯವಸಾಯ, ಪಶುಸಂಗೋಪನೆ, ಸಣ್ಣ ಕೈಗಾರಿಕಾ, ಗ್ರಾಮೀಣ ಕರಕುಶಲತೆ ಮುಂತಾದ ಆರ್ಥಿಕ ಚಟುವಟಿಕೆಗಳನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಉತ್ತೇಜಿಸುವ ಮೂಲಕ ಸಮಗ್ರ ಗ್ರಾಮೀಣ ಅಭಿವೃದ್ಧಿಯನ್ನು ಸಾಧಿಸುವ ಪ್ರಮುಖ ಧ್ಯೇಯವನ್ನು ಹೊಂದಿದೆ. ಆದ್ದರಿಂದಲೇ ಕೃಷಿ ಕ್ಷೇತ್ರದ ಒಂದು ಮಹತ್ವದ ಅಭಿವೃದ್ಧಿ ಬ್ಯಾಂಕ್ ಆಗಿದೆ. ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ರಾಷ್ಟ್ರೀಯ ಬ್ಯಾಂಕಿನ ಪ್ರಮುಖ ಕಾರ್ಯಗಳು: ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಮಾತ್ರವಲ್ಲದೆ ಸಣ್ಣ ಮತ್ತು ಗೃಹ ಕೈಗಾರಿಕೆಗಳ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಕಾರ್ಯನೀತಿ ಹಾಗೂ ಯೋಜನೆಗಳನ್ನು ಜಾರಿಗೆ ತರುತ್ತದೆ. ಗ್ರಾಮೀಣ ಪ್ರದೇಶದ ಆರ್ಥಿಕ ಚಟುವಟಿಕೆಗಳಿಗೆ ಬಂಡವಾಳ ಒದಗಿಸುವ ಮತ್ತು ಸಾಲ ನೀಡುವ ಸಂಸ್ಥೆಗಳಿಗೆ ಮೂಲ ಬ್ಯಾಂಕ್ ಆಗಿದೆ. 3ನೇದು, ಕೃಷಿ ಹಣಕಾಸು ಚಟುವಟಿಕೆಯಲ್ಲಿ ತೊಡಗುತ್ತಿರುವ ಸಂಸ್ಥೆಗಳೊಡನೆ ಸಮನ್ವಯ ಸಾಧಿಸುವುದು ಮತ್ತು ಪುನಃ ಹಣಕಾಸು ನೀಡಿರುವ ಯೋಜನೆಗಳ ಮೇಲುಸ್ತುವಾರಿ ವಹಿಸುವುದು. 4ನೇದು, 1998-99ರಲ್ಲಿ ಕಿಸಾನ್ ಕ್ರೆಡಿಟ್ ಯೋಜನೆಯ ಮೂಲಕ ಕೃಷಿಕರಿಗೆ ಅಲ್ಪಾವಧಿ ಸಾಲವನ್ನು ನೀಡುವುದು ಮತ್ತು ನಗದು ಸಾಲವನ್ನು ದಕ್ಷವಾಗಿ ಬಳಸಲು ಅನುವು ಮಾಡಿಕೊಳ್ಳಲಾಯಿತು. 5ನೇದು, ಕೃಷಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಕಂಡುಬರುವ ಸಮಸ್ಯೆಗಳನ್ನು ಅಧ್ಯಯನ ಮಾಡಲು ಮತ್ತು ಅವುಗಳಿಗೆ ಸೂಕ್ತ ಪರಿಹಾರ ಕೈಗೊಳ್ಳಲು ಸಂಶೋಧನಾ ಮತ್ತು ಅಭಿವೃದ್ಧಿ ನಿಧಿಯನ್ನು ಸ್ಥಾಪಿಸಿದೆ. ಸರ್ಕಾರವು ಕೃಷಿ ವಲಯಕ್ಕೆ ನೇರ ಮತ್ತು ಪರೋಕ್ಷ ಹಣಕಾಸುಗಳನ್ನು ಮೂಲಕ ಕೃಷಿ ಹಣಕಾಸನ್ನು ಪೂರೈಸುವ ಪ್ರಮುಖ ಸಾಂಸ್ಥಿಕ ಮೂಲವಾಗಿದೆ. ಸರ್ಕಾರವು ಸಾಗುವಳಿದಾರರಿಗೆ ನೀಡುವ ಹಣಕಾಸನ್ನು ತಕಾವಿ ಸಾಲ ಎಂದು ಕರೆಯಲಾಗುತ್ತದೆ. ಸಾಮಾನ್ಯವಾಗಿ ಕ್ಷಾಮ, ಬರಗಾಲ, ಪ್ರವಾಹ ಮುಂತಾದವುಗಳ ಸಂದರ್ಭದಲ್ಲಿ ಸರ್ಕಾರವು ತಕಾವಿ ಸಾಲವನ್ನು ರೈತರಿಗೆ ಒದಗಿಸುತ್ತದೆ. ಸರ್ಕಾರವು ಕೃಷಿ ಅಭಿವೃದ್ಧಿಗೆ ಅಗತ್ಯವಿರುವ ಅಲ್ಪಾವಧಿ ಮತ್ತು ದೀರ್ಘಾವಧಿ ಸಾಲಗಳನ್ನು ವಿಸ್ತರಿಸಲು ಭೂ ಸುಧಾರಣೆಯ ಕಾಯ್ದೆ 1883 ಮತ್ತು ಕೃಷಿಕರ ಸಾಲಗಳ ಕಾಯ್ದೆ 1884ರಲ್ಲಿ ಜಾರಿ ತಂದಿದೆ. ರೈತರು ಅಗತ್ಯವಿರುವ ತಕ್ಕಂತೆ ಸಹಾಯಧನ, ಗೊಬ್ಬರಗಳನ್ನು ಹಂಚಿಕೆ ಮಾಡುತ್ತದೆ. ಗ್ರಾಮೀಣ ಪ್ರದೇಶಗಳಲ್ಲಿ ದುರ್ಬಲ ವರ್ಗದವರಿಗೆ RBIನ ಸಲಹೆಯ ಮೇರೆಗೆ ಸರ್ಕಾರವು ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲಗಳನ್ನು ನೀಡುತ್ತದೆ ಹಾಗೂ ಸಹಕಾರಿ ಬ್ಯಾಂಕುಗಳ ಬಂಡವಾಳ ಮತ್ತು ಡಿಬೆಂಚರುಗಳ ಪಾಲಿಗೆ ಕೊಡುಗೆಯನ್ನು ನೀಡುತ್ತದೆ. ಹೀಗೆ ಸರ್ಕಾರವು ರೈತರಿಗೆ ಅಗತ್ಯವಿರುವ ಸಾಂಸ್ಥಿಕ ಹಣಕಾಸನ್ನು ಉತ್ತೇಜಿಸಲು ಹಾಗೂ ಮೂಲಭೂತ ಸೌಕರ್ಯಗಳನ್ನು ವೃದ್ಧಿಸಲು ಸರ್ಕಾರವು ನಿರ್ಣಾಯಕ ಪಾತ್ರ ವಹಿಸುತ್ತದೆ. ಅನುಕೂಲತೆಗಳು: 1. ಸರ್ಕಾರವು ದೀರ್ಘಕಾಲದವರೆಗೆ ಸಾಲವನ್ನು ಒದಗಿಸುತ್ತದೆ. 2. ಅತಿ ಕಡಿಮೆ ಬಡ್ಡಿ ದರ ವಿಧಿಸುತ್ತದೆ. 3ನೇದು, ರೈತರ ಅನುಕೂಲಕ್ಕಾಗಿ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ. ಉದಾಹರಣೆಗೆ, ಸಾಲ ಮರುಪಾವತಿ ಯೋಜನೆಯ ರೈತರಿಗೆ ಅನುಕೂಲಕರವಾಗುವಂತೆ ವಾರ್ಷಿಕವಾಗಿ ಸಮ ಪ್ರಮಾಣದ ಕಂತುಗಳನ್ನು ತೀರಿಸುವಂತೆ ಅವಕಾಶ ನೀಡುತ್ತದೆ. ಅನಾನುಕೂಲತೆಗಳು: 1. ಭೂರಹಿತ ಕೃಷಿ ಕಾರ್ಮಿಕರು ತಮ್ಮ ಸಂದಿಗ್ಧ ಕಾಲದಲ್ಲಿಯೂ ಸಹ ಸರ್ಕಾರದಿಂದ ಸಾಲ ಹಣ ಪಡೆಯುವಲ್ಲಿ ವಂಚಿತರಾಗುತ್ತಾರೆ. 2. ಕೃಷಿ ಹಣಕಾಸನ್ನು ಮಂಜೂರು ಮಾಡುವುದರಲ್ಲಿ ವಿಳಂಬ, ಅಸಮರ್ಪಕವಾದ ನಿಯಮಗಳ ಹೇರಿಕೆ, ಅನುಕೂಲಕರವಲ್ಲದ ವಸೂಲಿ ವಿಧಾನಗಳ ಕಾರಣದಿಂದ ತಕಾವಿ ಸಾಲವು ರೈತರಲ್ಲಿ ಅಷ್ಟಾಗಿ ಜನಪ್ರಿಯಗೊಂಡಿಲ್ಲ. ಭಾರತೀಯ ಸ್ಟೇಟ್ ಬ್ಯಾಂಕ್ ಮುಂಬೈ, ಕಲ್ಕತ್ತಾ ಮತ್ತು ಚೆನ್ನೈನಲ್ಲಿ ಪ್ರೆಸಿಡೆನ್ಸಿ ಬ್ಯಾಂಕ್ಗಳನ್ನು ಒಟ್ಟಾಗಿ ಸೇರಿಸಿ ಭಾರತೀಯ ಇಂಪೀರಿಯಲ್ ಬ್ಯಾಂಕ್ ಅನ್ನು 1921ರಲ್ಲಿ ಸ್ಥಾಪಿಸಲಾಯಿತು. ಜುಲೈ 1, 1955ರಂದು ಬ್ಯಾಂಕಿನ ವ್ಯವಹಾರವನ್ನು ಗ್ರಾಮೀಣ ಪ್ರದೇಶಗಳಿಗೆ ವಿಸ್ತರಿಸಿ ಕೃಷಿಗೆ ಅಗತ್ಯ ನೆರವು ನೀಡಲು ಇಂಪೀರಿಯಲ್ ಬ್ಯಾಂಕ್ ಅನ್ನು ಭಾರತೀಯ ಸ್ಟೇಟ್ ಬ್ಯಾಂಕ್ ಎಂದು ಮರುನಾಮಕರಣ ಮಾಡಿ ರಾಷ್ಟ್ರೀಕರಣಗೊಳಿಸಲಾಯಿತು. ಈ ಬ್ಯಾಂಕ್ ವಿಶೇಷ ಕಾರ್ಯಕ್ರಮಗಳ ಅಡಿಯಲ್ಲಿ ಕೃಷಿಗೆ ಅಗತ್ಯವಿರುವ ಹಣಕಾಸನ್ನು ಕಡಿಮೆ ಬಡ್ಡಿ ದರದಲ್ಲಿ ನೇರವಾಗಿ ಪೂರೈಸುತ್ತದೆ ಹಾಗೂ ಸಹಕಾರಿ ಸಂಘಗಳಿಗೆ ಸುಲಭ ದರದಲ್ಲಿ ಸಾಲ ಮತ್ತು ಮುಂಗಡ ಹಣಕಾಸು ಪೂರೈಸುವುದರ ಮೂಲಕ ಪರೋಕ್ಷವಾಗಿ ಹಣ ಒದಗಿಸುತ್ತದೆ. ದಾಸ್ತಾನು ಮಳಿಗೆಗಳನ್ನು ದೇಶಾದ್ಯಂತ ಸ್ಥಾಪಿಸಲು ವಿಶೇಷ ಹಣಕಾಸು ಸೌಲಭ್ಯ ನೀಡುತ್ತದೆ. ಅದರದೇ ಆದ ಕೃಷಿ ಅಭಿವೃದ್ಧಿ ಶಾಖೆಗಳು ಕಾರ್ಯನಿರ್ವಹಿಸುತ್ತವೆ. ಅಭ್ಯಾಸ:
ಒಂದನೇದು, ಈ ಕೆಳಗಿನ ಪ್ರಶ್ನೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಮೊದಲನೇ ಪ್ರಶ್ನೆ, ಕೃಷಿಕರಿಗೆ ಅಗತ್ಯವಿರುವ ಹಣಕಾಸನ್ನು ಕಾಲಾವಧಿಯ ಆಧಾರದ ಮೇಲೆ ಡ್ಯಾಶ್ ಪ್ರಕಾರಗಳಾಗಿ ವಿಂಗಡಿಸಬಹುದು. ಆಯ್ಕೆ 1 2, 2 3, ಆಯ್ಕೆ 3 4, ಆಯ್ಕೆ 4 5. ಎರಡನೇ ಪ್ರಶ್ನೆ, ಸಾಂಸ್ಥಿಕೇತರ ಹಣಕಾಸಿನ ಮೂಲದ ಪ್ರಮುಖ ಉದಾಹರಣೆ ಎಂದರೆ ಡ್ಯಾಶ್. 1 ವಾಣಿಜ್ಯ ಬ್ಯಾಂಕ್, 2 ಭೂ ಅಭಿವೃದ್ಧಿ ಬ್ಯಾಂಕ್, 3 ಸರ್ಕಾರ, 4 ಲೇವಾದೇವಿಗಾರರು. ಮೂರನೇ ಪ್ರಶ್ನೆ, ಕೃಷಿ ಹಣಕಾಸಿನ ಅತ್ಯುನ್ನತ ಬ್ಯಾಂಕ್ ಡ್ಯಾಶ್. 1 ನಬಾರ್ಡ್, ಎರಡನೇ ಆಪ್ಷನ್ ಭೂ ಅಭಿವೃದ್ಧಿ ಬ್ಯಾಂಕ್, ಮೂರನೇದು ಸಹಕಾರಿ ಬ್ಯಾಂಕ್, 4 ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್. ನಾಲ್ಕನೇ ಪ್ರಶ್ನೆ, 2013 ಮಾರ್ಚ್ ವೇಳೆಗೆ ಭಾರತದಲ್ಲಿ ಡ್ಯಾಶ್ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಇದ್ದವು. ಆಯ್ಕೆ 1 64, ಆಯ್ಕೆ 2 74, ಆಯ್ಕೆ 3 84, ಆಯ್ಕೆ 4 94. ಐದನೇ ಪ್ರಶ್ನೆ, ಭಾರತೀಯ ಸ್ಟೇಟ್ ಬ್ಯಾಂಕನ್ನು ರಾಷ್ಟ್ರೀಕರಣಗೊಳಿಸಿದ ವರ್ಷ ಯಾವುದು? ಡ್ಯಾಶ್. ಆಯ್ಕೆ 1 1955, ಆಯ್ಕೆ 2 1965, ಆಯ್ಕೆ 3 1975, ಆಯ್ಕೆ 4 1985. ಭಾಗ 2, ಈ ಕೆಳಗಿನ ವಾಕ್ಯಗಳನ್ನು ಖಾಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಪ್ರಶ್ನೆ 1, ಎಲ್ಲ ಆರ್ಥಿಕ ಚಟುವಟಿಕೆಗಳ ಜೀವನಾಡಿ ಡ್ಯಾಶ್ ಆಗಿದೆ. 2, ಸರ್ಕಾರವು ಸಾಗುವಳಿದಾರರಿಗೆ ನೀಡುವ ಹಣಕಾಸನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಮೂರನೇ ಪ್ರಶ್ನೆ, ನಬಾರ್ಡ್ ಬ್ಯಾಂಕನ್ನು ಡ್ಯಾಶ್ ರಂದು ಸ್ಥಾಪಿಸಲಾಯಿತು. ನಾಲ್ಕನೇ ಪ್ರಶ್ನೆ, 1969ರಲ್ಲಿ ಡ್ಯಾಶ್ ವಾಣಿಜ್ಯ ಬ್ಯಾಂಕುಗಳನ್ನು ಹಾಗೂ 1980ರಲ್ಲಿ ಡ್ಯಾಶ್ ವಾಣಿಜ್ಯ ಬ್ಯಾಂಕುಗಳನ್ನು ರಾಷ್ಟ್ರೀಕರಣಗೊಳಿಸಲಾಯಿತು. ಮೂರನೇ ಭಾಗ, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಕೃಷಿ ಹಣಕಾಸು ಎಂದರೇನು? ಎರಡನೇದು, ಅಲ್ಪಾವಧಿ ಸಾಲ ಎಂದರೇನು? ಮೂರನೇ ಪ್ರಶ್ನೆ, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ನಾಲ್ಕನೇ ಪ್ರಶ್ನೆ, ಕೃಷಿ ಹಣಕಾಸಿನ ಅತ್ಯುನ್ನತ ಬ್ಯಾಂಕ್ ಯಾವುದು? ಐದನೇ ಪ್ರಶ್ನೆ, ಸಾಂಸ್ಥಿಕೇತರ ಕೃಷಿ ಹಣಕಾಸಿನ ಪ್ರಮುಖ ದೋಷ ಬರೆಯಿರಿ. ನಾಲ್ಕನೇ ಭಾಗ, ಈ ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಕೃಷಿ ಹಣಕಾಸಿನ ಸಾಂಸ್ಥಿಕ ಮೂಲಗಳು ಯಾವುವು? ಎರಡನೇ ಪ್ರಶ್ನೆ, ಕೃಷಿ ಹಣಕಾಸಿನ ಸಾಂಸ್ಥಿಕೇತರ ಮೂಲಗಳು ಯಾವುವು? ಮೂರನೇ ಪ್ರಶ್ನೆ, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ಪ್ರಮುಖ ಉದ್ದೇಶಗಳೇನು? ನಾಲ್ಕನೇ ಪ್ರಶ್ನೆ, ಕೃಷಿ ಹಣಕಾಸಿನ ಪ್ರಕಾರಗಳಾವುವು? ಐದನೇ ಪ್ರಶ್ನೆ, ಹಣದ ಲೇವಾದೇವಿಗಾರರು ರೈತರನ್ನು ಹೇಗೆ ಶೋಷಿಸುತ್ತಾರೆ? ಐದನೇ ಭಾಗ, ಈ ಕೆಳಗಿನ ಪ್ರಶ್ನೆಗಳಿಗೆ 8 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಕೃಷಿ ಹಣಕಾಸಿನ ಅಗತ್ಯತೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಎರಡನೇ ಪ್ರಶ್ನೆ, ಸಾಂಸ್ಥಿಕ ಹಣಕಾಸಿನ ಅನುಕೂಲ ಹಾಗೂ ಅನಾನುಕೂಲತೆಗಳನ್ನು ಬರೆಯಿರಿ. ಮೂರನೇ ಪ್ರಶ್ನೆ, ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿನ ಪ್ರಮುಖ ಕಾರ್ಯಗಳನ್ನು ಬರೆಯಿರಿ. ನಾಲ್ಕನೇ ಪ್ರಶ್ನೆ, ಕೃಷಿ ಹಣಕಾಸಿನ ಪೂರೈಕೆಯಲ್ಲಿ ಸರ್ಕಾರದ ಪಾತ್ರವನ್ನು ವಿಶ್ಲೇಷಿಸಿ. ಐದನೇ ಪ್ರಶ್ನೆ, ಕೃಷಿ ಹಣಕಾಸಿನ ಪ್ರಕಾರಗಳನ್ನು ವಿವರಿಸಿ. ಧನ್ಯವಾದ.